ಇಲ್ಲಿ ಅರಿಶಿನ ಕೀಳ್ತಾ ಇದ್ದಾರೆ. ನಾವು ಹೋಗಿ ಅವ್ರ ಹತ್ರ ತಿಳ್ಕೊಳ್ಳೋಣ ಯಾವ ರೀತಿ ಇದು ಅಂತ, ಬೆಳೆ ಎಲ್ಲ ಯಾವ ರೀತಿ ಅಂತ, ಎಷ್ಟು ವರ್ಷಕ್ಕೊಂದ್ಸತಿ ಬೆಳೀತಾರೆ ಅದೆಲ್ಲ ತಿಳ್ಕೊಳ್ಳೋಣ. ನನಗೆ ಸ್ವಲ್ಪನೂ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ತಿಳ್ಕೊಳ್ಳೋಣ. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಅರಿಶಿನ ಕೀಳೋದೆಲ್ಲ. ನಾನು ಕೇಳ್ತಾ ಇದ್ದೆ ಆಂಟಿನ ಯಾವ ಥರ ಅಂತ. ಇದೆಲ್ಲ ಇವರು ಲೈಕ್ ಕೂಲಿ ಕೊಡೋದು, ಕೂಲಿ ಅಂತೆ, ದಿನಗೂಲಿಗೆ ಮಾಡಿಸೋದು ಅಂತ. ಕಾಂಟ್ರಾಕ್ಟ್ ಕೊಟ್ಟರೆ ಅವರೆಲ್ಲ ಚೆನ್ನಾಗಿ ಕೀಳೋದಿಲ್ಲ, ಬಿಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಇದು ನಿಮ್ಮದೇ ಅಂದ್ರಲ್ಲ, ನಿಮ್ಮದೇ? ಹಾಂ ಹಾಂ ಹಾಂ, ಸರಿ ಸರಿ. ಹಾಂ ಸರಿ. ಇದು ಇದನ್ನ ಹಿಂಗೆ ಬೇಯಿಸೋದ ಅಥವಾ ಕಟ್ ಮಾಡಿ ಯಾಕೆ ಬೇಯಿಸ್ತೀರಾ? ಹಿಂಗೆ ಬೇಯಿಸ್ಬಿಡ್ತೀರಾ? ಹಿಂಗೆ ಮಾರ್ಕೆಟಲ್ಲಿ ತಗೊಳ್ಳಲ್ವಾ ಹಿಂಗೇನೆ? ಕಟ್ ಮಾಡ್ಬೇಕಲ್ಲ ನೀ. ಮಣ್ಣು ಗಿಣ್ಣು ಇದೇ ಬೇರೆ, ಇದಕ್ಕೆ ದುಡ್ಡು ಬೇರೆ. ಇದು ನಾವು ಹಾಕಿರ್ತೀವಲ್ಲ ಅದೇ. ಓ, ಇದನ್ನೇ ನೀವು ಒಂದ್ಸಲ ಹಾಕಿರೋದು? ಇದ್ರಲ್ಲಿ ಈಗ ಇಷ್ಟು, ಇದು ಒಂದೊಂದು ಇದರಲ್ಲಿ ಇಷ್ಟು ಬಂದಿದೆ ಹಿಂಗ ಇಡ್ತಾರೆ ಹಿಂಗ. ಅಷ್ಟೇ ಅಷ್ಟೇ. ಹಂಗಿಟ್ಟುವಾಗ ಅದು ಬಂದಿರೋದು. ಸರಿ ಸರಿ. ದುಡ್ಡು ಮಾಡ್ಕೊಂಡು ಮಡಿಗ್ಬೇಕು ನಾವು. ಸರಿ ಸರಿ ಸರಿ. ಓಕೆ ಓಕೆ. ಇದು ಬೇಯಿಸ್ಬಿಟ್ಟು ನೀವು ಹಂಗೆ ಕೊಂಬು ಕೊಡ್ತೀರಾ? ಪುಡಿ ಮಾಡ್ಕೊಡಲ್ಲ ನೀವು? ಪುಡಿ ಗಿಡಿ ಏನು ಇಲ್ಲ. ಹಿಂಗೆ ಈಗ ನಾವು ಇದೆಲ್ಲ ಮಾಡ್ತೀವಲ್ವಾ, ಅದೇ ಬೇರೆ ಒಣೆ ಹಾಕ್ತಿವಿ, ಇದೇ ಬೇರೆ ಒಣೆ ಹಾಕ್ತಿವಿ. ಒಣಗಿರ್ತದೆ ಎಲ್ಲ ತುಂಬ್ಕೊಂಡಿರ್ತೀವಿ ಚಂದಾಗ. ಸರಿ ಸರಿ ಸರಿ. ಓಕೆ ಓಕೆ, ಥ್ಯಾಂಕ್ ಯು. ಟರ್ಮರಿಕ್ ನೋಡಿದ್ದೀಯಾ ಮೊದಲು? ಟರ್ಮರಿಕ್ಕು ಬೆಳೆ ನೋಡಿದ್ದೀಯಾ? ಟರ್ಮರಿಕ್ ಗಿಡ ನೋಡಿರ್ತೀಯ, ಬೆಳೆ ಈ ಥರ ಬೆಳೆಯೋದು, ಕೀಳೋದು ಎಲ್ಲ ನೋಡಿದ್ದೀವಿ. ಡ್ರೈ ಆಯ್ತು ಅದನ್ನೇ. ಹಾಂ, ಡ್ರೈ ಯೂಟ್ಯೂಬ್ ಚಾನಲ್ ಮಂಗಳ. ಇವ್ರಿಗೀಗ ಇದು ದಿನಗೂಲಿ ಅಂತ ಮಾಡಿದ್ರೆ ಆಂಟಿ ದಿನಕ್ಕೆ ಎಷ್ಟು ಕೂಲಿ ಕೊಡ್ತಾರೆ ಅವರು? ಎಷ್ಟು? 500? 3 ಗಂಟೆವರೆಗೂ? ಹಾಂ ಹಾಂ, ಸರಿ ಸರಿ. ಊಟ ಗಿಟ್ಟ ಏನಾದರೂ ನೀವೇ ಕೊಡಬೇಕಾ? ಓ, ನೀವೇ ಊಟ ಕೊಡಬೇಕಾ? ಗಂಡಾಳು ಹೆಣ್ಣಾಳು ಇಬ್ಬರಿಗೂ 500 ಏನು? ಓಹೋ, ಹೌದಾ? ಅವ್ರಿಗೂ 500 ರೂಪಾಯಿ? ಹಾಂ ಹಾಂ. ಹೌದಾ? ಮಾಮೂಲಿ ಅಂದರೆ ಎಷ್ಟು ಹೋಗುತ್ತೆ? ಅವರು 3 ಗಂಟೆ ನಾವು 250 ಕೊಡ್ತಿದ್ದೋ. ಹಾಂ ಹಾಂ. ಬೇರೆ ಗೆಚಿಸಿದ್ರೆ 300 ಕೊಡ್ಬೇಕು. ಹಾಂ ಹಾಂ ಹಾಂ. ಸಂತ ಗಂಟೆ ನಮ್ಮ ಗುಂಡಪುರದಲ್ಲಿ ಬಂದ್ರೆ ನಾವು 300 ಕೊಡ್ತಿದ್ದೋ. ಸರಿ. ಮಧ್ಯಾಹ್ನಕ್ಕೆ ಹೋದ್ರೆ 250. ಹೌದು. ಗಂಟೆಗೆ ಹೋದ್ರೆ ಹಂಗೆ ಮಾಡ್ತಿದ್ರು. ಹಾಂ ಹಾಂ, ಸರಿ ಸರಿ. ತೊಂದರೆ ಮಾಡ್ತಾ ಇದ್ದೀನಿ ನಿಮಗೆ, ಬೇಜಾರು ಮಾಡ್ಕೋಬೇಡಿ. ಹೌದು, ನಮಗೆ ಗೊತ್ತಿಲ್ಲ. ಓಕೆ ಓಕೆ. ನೋಡಿ, ಎಲ್ಲ ಇಲ್ಲಿ ಕಿತ್ಬಿಟ್ಟು ಗುಡ್ಡೆ ಹಾಕಿಟ್ಟಿದ್ದಾರೆ ಇಲ್ಲಿ ನೋಡಿ. ಇದನ್ನೆಲ್ಲ ಇನ್ನು ನೋಡಿ ಅವರು ಕ್ಲೀನ್ ಮಾಡಿ ಹೀಗೆ ಮೂಟೆಗಳಿಗೆ ತುಂಬಿಸ್ಕೋತಾರೆ. ಇವರು ಗಂಡಸರು ನೋಡಿ ಈ ಥರ ಅಗದು ಎಲ್ಲ ಗುಡ್ಡೆ ಕುಡಿಸ್ಕೋತಾರೆ ನೋಡಿ ಈ ಥರ. ನೋಡಿ ಇಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ಅಗದು ಕಿತ್ತು ಗುಡ್ಡೆ ಹಾಕ್ತಾರೆ ನೋಡಿ. ಇದು ಒಂದೊಂದು ಗಿಡದಲ್ಲಿ ಇಷ್ಟಿಷ್ಟು ಬರುತ್ತಾ? ಹಾಂ ಹಾಂ, ಸರಿ ಸರಿ. ಕುರ್ಸಿನ ಈ ಕಡೆ ಬಾ ಮಗಳ. ಆ ಥರದೊಂದು ಹಾಕಿದ್ರೆ ಒಂದು ಇದಕ್ಕೆ ಇಷ್ಟು ಬರುತ್ತಾ? ಹಾಂ ಹಾಂ. ಓಹೋ ಹಾಂ, ಸರಿ ಸರಿ. ಹಾಂ ಹಾಂ, ಇದು ಕಡಿಮೆ ಇಳುವರಿ ಅಂತೀರಾ? ಬಟ್ ಇಟ್ಸ್ ಹಾರ್ಡ್ ವರ್ಕ್ ನಮ್ಮ ಮಗನೇ. ನೋಡು ಅವ್ರ ಕೆಲಸ ನೋಡು, ಬಿಸಿಲಲ್ಲಿ ಒಣ ಬಿಸಿಲು ಹೆಂಗಿದೆ ಅಂದರೆ, ರಣ ಬಿಸಿಲು. ಪಾಪ ನಮಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಪಾಪ. ಯಾರೋ ಬಿಡಿಸಿ ಇಲ್ಲಿ ಮೂಟೆಗೆ ಸೇರಿಸಿ ಇಟ್ಟಿದ್ದಾರೆ. ನೋಡೋಣ ಅದು. ಹಾಂ ನೋಡಿ, ಈ ಥರ ಇದನ್ನು ಕ್ಲೀನ್ ಮಾಡಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಮೂಟೆಗೆ ತುಂಬಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಇನ್ನೊವ್ರು ತೊಗೊಂಡೋಗಿ ಬೇಯಿಸ್ತಾರಂತೆ. ಬೇಯಿಸ್ಬಿಟ್ಟು ಕೊಂಬು ಥರ ಮಾರ್ತಾರೆ ಅಂತ. ಬಂದು ನೋಡಿ
ನೋಡಿ ಎಲ್ಲ ಮೂಟೆಗೆ ತುಂಬಿಸ್ಕೊಂಡಿದ್ದಾರೆ ನೋಡಿ. ಅವ್ರದ್ದು ವರ್ಷದ ಇಳುವರಿ ಅನಿಸುತ್ತೆ, ಕೇಳೋಣ ವರ್ಷಕ್ಕೆ. ಆಂಟಿ ಇದು ವರ್ಷಕ್ಕೆ 2 ಸಲನಾ ಒಂದೇ ಸಲನಾ? 9 ತಿಂಗಾಯ್ತು ಅನಿ. ಓ 9 ತಿಂಗಳು ಆಗುತ್ತಾ? ಆಯ್ತು 9 ತಿಂಗ. ಓಕೆ. ಇದೀಗ ತೆಗೆದ್ಮೇಲೆ ತಿರ್ಗಾ ಇದರಲ್ಲಿ ಏನು ಹಾಕ್ತೀರೇನೋ ಈ ಹೊಲದಲ್ಲಿ ಈಗ? ಆಗ ಜೋಳ ಹಾಕ್ತೀವಿ ಅಂದ್ರೆ ಈರುಳ್ಳಿ ಹಾಕ್ತೀವಿ. ಹೌದಾ? ಹಾಂ ಸರಿ ಸರಿ. ಮತ್ತೆ ಅರ್ಶಿಣನೇ ಹಾಕೋಕ್ಕಾಗಲ್ಲ ಈಗ? ಇನ್ನು ಆಗಲ್ಲ, ಇನ್ನು ಆ ಕಡೆ ಹಾಕ್ಬೇಕು. ಓ ಇದರಲ್ಲೇ ಆಗೋದಿಲ್ಲ, ಇನ್ನು ಮುಂದಿನ ವರ್ಷನೇ ಅಷ್ಟೇ? ಇನ್ನು ಮುಂದೆ ವರ್ಷಕ್ಕೂ ಆಗಲ್ಲ, ಇನ್ನು ಅದು ಓ 2 ವರ್ಷ ಆಗ್ಬೇಕು ಅಂತ. ಓ ಹಂಗ ಒಂದ್ಸಲ ಹಾಕಿದ್ರೆ 2 ವರ್ಷ ಹಾಕಂಗಿಲ್ವಾ? ಓಹೋ ಹೋ. ಈಗ ಆ ಕಡೆ ಜೋಳ ಹಾಕಿರ್ತೀವಲ್ವಾ, ಹಾಂ ಅಲ್ಲೂ ತಗೊಂಡೋಗಿ ಅರ್ಶಿಣ ಹಾಕ್ತೀರಾ ಈಗ? ಹಾಕ್ಬೇಕು. ಹಾಂ 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 ಕರೆಕ್ಟ್. ಸುಂದರಮ್ಮ ಸಸ್ಯರ ಹೌದು ಹೌದು. ಎತ್ಕೊಳ್ಳಿ, ಕೊನಿ ಎಷ್ಟು ನಿಕ್ಳುತ್ತೆ. ಅದಕ್ಕೆ ತಗೋತೀನಿ ಆಂಟಿ. ಥ್ಯಾಂಕ್ಸ್ ಆಂಟಿ. ನೋಡಿದ್ರಲ್ಲ, 9 ತಿಂಗಳಿಗೆ ಇಳುವರಿ ಅಂತೆ. ಒಂದು ಸಲ ಹಾಕಿದ್ರೆ ಮತ್ತು 2 ವರ್ಷ ಈ ಭೂಮಿನಲ್ಲಿ ಅರಿಶಿನ ಹಾಕೋಕ್ಕಾಗೋದಿಲ್ಲ, ಬೇರೆ ಏನಾದರೂ ಬೆಳೆ ಬೆಳೀತಾರೆ ಅಂತ. 2 ವರ್ಷ ಇಳುವರಿ ಇರೋದಿಲ್ಲ ಅಂತ. 2 ವರ್ಷ ಆದಮೇಲೆ ಮತ್ತೆ ಹಾಕಿದ್ರೆ ಮತ್ತೆ ಅರಿಶಿಣನೇ ಹಾಕ್ಬೋದು ಅಂತ. ಅಲ್ಲಿವರೆಗೂ ಅವ್ರು 2 ವರ್ಷ ಬೇರೆ ಬೆಳೆನ ಬೆಳೀತಾರೆ ಈ ಭೂಮಿನಲ್ಲಿ. ಅಷ್ಟರಲ್ಲಿ ಬೇರೆ ಕಡೆ ಈಗ ನೋಡಿ ಅಲ್ಲೆಲ್ಲ ಜೋಳ ಹಾಕಿದ್ದಾರೆ ನೋಡಿ, ಅಲ್ಲಿ ಮತ್ತೆ ಅರಿಶಿಣ ಹಾಕೋಬೋದು ಈಗ. ನೋಡಿ ನೋಡಿ ಅದು ಪಕ್ಕದ ಹೊಲನೂ ಅವ್ರದ್ದೇ, ಜೋಳ ಹಾಕ್ಕೊಂಡಿದ್ದಾರೆ ಅಲ್ಲಿ ತಿರ್ಗಾ ಅವರು ಅರಿಶಿಣನ ಹಾಕೋತಾರೆ ಇವಾಗ. ನೆಕ್ಸ್ಟ್ ಇಲ್ಲಿ ಇವಾಗ ಅರಿಶಿಣ ಹಾಕೋದಿಲ್ಲ, ನೆಕ್ಸ್ಟ್ ಅಲ್ಲೇ ಅರಿಶಿಣ ಹಾಕೋತಾರೆ. ಇಲ್ಲಿ ಈರುಳ್ಳಿ ಜೋಳ ಆ ಥರ ಏನಾದರೂ ಹಾಕ್ಕೊತಾರೆ. ಸಣ್ಣ ಈರುಳ್ಳಿ ಇರುತ್ತೆ, ಮುಂದಿನ ಸಲ ಬಂದಾಗ ಸಣ್ಣ ಈರುಳ್ಳಿ ಕೀಳೋದನ್ನ ವಿಡಿಯೋ ಮಾಡೋಣ. ಓಕೆ, ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಹೇಳು. ಬಾಯ್ ಬಾಯ್.